ದೇಶದ ಸುಭದ್ರತೆಗಾಗಿ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದ ದಿನದ ಸವಿನೆನಪಿಗೆ 1950ರಿಂದ ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾ ಬರುತ್ತಿದ್ದೇವೆ. ರಕ್ಷಣಾ ಸಚಿವಾಲಯದ ನೇತೃತ್ವದಲ್ಲಿ ಪ್ರತಿ ವರ್ಷ 4 ದಿನ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಅಂದರೆ ಜನವರಿ 26ರಂದು ಪ್ರಾರಂಭಗೊಂಡು ಜನವರಿ 29ರ ಸಾಯಂಕಾಲ ರಾಷ್ಟ್ರಪತಿ ಸಮ್ಮುಖದಲ್ಲಿ 4 ದಿನದ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ದೇಶದೆಲ್ಲೆಡೆ ಆಚರಿಸುವ ಗಣರಾಜ್ಯೋತ್ಸವದ ಮುಖ್ಯ ಆಕರ್ಷಣೆ ನವದೆಹಲಿಯ ರಾಷ್ಟ್ರಪತಿ ಭವನದಿಂದ ಕೆಂಪುಕೋಟೆಯ ತನಕ ಇರುವ ಕರ್ತವ್ಯ ಪಥದಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್. ಗಣರಾಜ್ಯೋತ್ಸವ ಪರೇಡ್ ದೇಶದಲ್ಲಿನ ವಿವಿಧತೆ ಮತ್ತು ಏಕತೆಯ ಪ್ರತೀಕ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ದೇಶದ ಸಂವಿಧಾನವು 1950ರ ಜನವರಿ 26ರಂದು ಜಾರಿಗೆ ಬಂತು. ಅಂದು ದೇಶದ ಪ್ರಥಮ ಗಣರಾಜ್ಯೋತ್ಸವ ಪರೇಡನ್ನು ರಾಷ್ಟ್ರಪತಿಯ ಉಪಸ್ಥಿತಿಯಲ್ಲಿ ಗೋರ್ಖಾ ರೆಜಿಮೆಂಟಿನ ಬ್ರಿಗೇಡಿಯರ್ ಮೋತಿ ಸಾಗರ್ ಅವರ ನೇತೃತ್ವದೊಂದಿಗೆ ಪ್ರಾರಂಭಿಸಲಾಯಿತು. ಇದೊಂದು ದೇಶದ ಶಕ್ತಿ ಪ್ರದರ್ಶಿಸುವ ಮಾಧ್ಯಮವೂ ಹೌದು. ದೇಶ ಸ್ವಾತಂತ್ರ್ಯ ಗಳಿಸಿದ ನಂತರ ಭಾರತೀಯರ ಮನದಲ್ಲಿ ಧೈರ್ಯ ತುಂಬಲು, ರಾಷ್ಟ್ರೀಯತೆಯ ಭಾವನೆ ಗಟ್ಟಿಗೊಳಿಸಲು ಹಾಗೂ ವಸಾಹತುಶಾಹಿ ಭಾವನೆಯನ್ನು ದೂರ ಮಾಡಲು ಈ ಕಾರ್ಯಕ್ರಮ ಮುಖ್ಯ ಪಾತ್ರ ವಹಿಸಿತು. ಕರ್ತವ್ಯ ಪಥದ ಒಂದು ತುದಿಯಲ್ಲಿರುವ ನ್ಯಾಷನಲ್ ವಾರ್ ಮೆಮೋರಿಯಲ್ಗೆ ಪ್ರಧಾನಮಂತ್ರಿಗಳು ಗೌರವ ಸಲ್ಲಿಸಿದ ನಂತರ ದೇಶದೆಲ್ಲೆಡೆ ಹಾಗೂ ಕರ್ತವ್ಯ ಪಥದಲ್ಲಿ ನಡೆಯುವ ವಿಶೇಷ ಗಣರಾಜ್ಯೋತ್ಸವ ರಾಷ್ಟ್ರಪತಿ ಧ್ವಜಾರೋಹಣ ಮಾಡುವುದರೊಂದಿಗೆ ಪ್ರಾರಂಭಗೊಳ್ಳುತ್ತದೆ. ಭಾರತೀಯ ಭೂಪಡೆ, ವಾಯುಪಡೆ, ನೌಕಾಪಡೆ ಹಾಗೂ ಅದರ ಬ್ಯಾಂಡ್ಗಳು, ಎನ್ಸಿಸಿ ಕೆಡೆಟ್ಗಳ ಪಥಸಂಚಲನ, ದೇಶದ ವಿವಿಧ ರಾಜ್ಯಗಳ ಹಾಗೂ ವಿವಿಧ ಸಚಿವಾಲಯಗಳ ಟ್ಯಾಬ್ಲೋಗಳ ಪರೇಡ್, ಇಂಡಿಯನ್ ಏರ್ಫೋರ್ಸ್ನ ಫ್ಲೈಪಾಸ್ಟ್, ಮೋಟಾರ್ ಬೈಕುಗಳ ಕಸರತ್ತು, ನೃತ್ಯ ಪ್ರದರ್ಶನ ಇಡೀ ಕಾರ್ಯಕ್ರಮದ ಕೇಂದ್ರಬಿಂದು. ಪರೇಡ್ನಲ್ಲಿ ಕೊಡುವ ಸೆಲ್ಯೂಟ್ ಭಾರತೀಯ ಸಶಸ್ತ್ರ ಪಡೆಯ ಸರ್ವೋಚ್ಚ ಕಮಾಂಡರ್ ಆಗಿರುವ ರಾಷ್ಟ್ರಪತಿಗಳಿಗೆ ಸಲ್ಲುತ್ತದೆ. ಅಂದು ರಾಷ್ಟ್ರಪತಿಗಳು ಪ್ರಶಸ್ತಿಗಳಾದ ಪರಮವೀರ್ ಚಕ್ರ ಮತ್ತು ಅಶೋಕ ಚಕ್ರವನ್ನು ಆಯ್ಕೆಗೊಂಡ ಸೈನಿಕರಿಗೆ ಅಥವಾ ಸೈನಿಕರ ಕುಟುಂಬಕ್ಕೆ ಕೊಡುತ್ತಾರೆ. ವಿಶೇಷತೆ ಏನೆಂದರೆ ಪ್ರತಿ ವರ್ಷ ಪರೇಡ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಪರೇಡ್ ಟೀಮಿಗೆ ಬಹುಮಾನ ನೀಡಲಾಗುತ್ತದೆ. ಬಣ್ಣ ಬಣ್ಣದ ಸಮವಸ್ತ್ರಗಳನ್ನು ತೊಟ್ಟು ಶಿಸ್ತಿನ ಸಿಪಾಯಿಗಳು ಕರ್ತವ್ಯ ಪಥದಲ್ಲಿ ಮಾರ್ಚ್ ಪಾಸ್ಟ್ ಮಾಡುತ್ತಾರೆ. ಮಿಲಿಟರಿ ಉಪಕರಣಗಳ ಪಥಸಂಚಾರ ಕೂಡ ಕಾಣಬಹುದು. ಎನ್ಸಿಸಿ, ಎನ್ಎಸ್ಎಸ್ನ ಕೆಡೆಟ್ಗಳಿಗೆ ಪರೇಡ್ನಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಭಾರತೀಯ ಸೇನೆಯ ವಿವಿಧ ವಿಭಾಗದ ಸೈನಿಕರ ಮಾರ್ಚ್ ಪಾಸ್ಟ್ ನೋಡಬಹುದು. ವಿವಿಧ ರಾಜ್ಯಗಳು ಹಾಗೂ ಸಚಿವಾಲಯಗಳಿಗೆ ಸಂಬಂಧಿಸಿದ 22ರಿಂದ 30 ಟ್ಯಾಬ್ಲೋಗಳನ್ನು ಆಯ್ಕೆ ಮಾಡಲಾಗುತ್ತದೆ. ರಕ್ಷಣಾ ಸಚಿವಾಲಯದ ನೇತೃತ್ವದಲ್ಲಿ ಟ್ಯಾಬ್ಲೋಗಳ ಆಯ್ಕೆ ನಡೆಯುತ್ತದೆ. 3 ತಿಂಗಳ ಮೊದಲೇ ಪೂರ್ವ ತಯಾರಿ ಶುರುವಾಗುತ್ತದೆ. ಇಲ್ಲಿ 6ರಿಂದ 7 ಸುತ್ತಿನ ವಿವಿಧ ಪರೀಕ್ಷೆ ನಡೆಸಿ ಟ್ಯಾಬ್ಲೋಗಳನ್ನು ಆಯ್ಕೆ ಮಾಡಲಾಗುವುದು. ಟ್ಯಾಬ್ಲೋಗಳು ಹೇಗಿರಬೇಕು? ವಿವರಣೆ ಕೊಡದೆ ಜನರಿಗೆ ವಿಷಯ ತಲುಪುವಂತಿರಬೇಕು. ದೇಶದ ಪ್ರಸಿದ್ಧ ವಿನ್ಯಾಸಕರ ಸಲಹೆ ಪಡೆಯಬಹುದು. LED, HD, 4Kಗಳಂತಹ ಇಲೆಕ್ಟ್ರಾನಿಕ್ ಡಿಸ್ಪ್ಲೇ ಬಳಸಬಹುದು. ಮುಖ್ಯವಾಗಿ ಪರಿಸರ ಸ್ನೇಹಿಯಾಗಿರಬೇಕು. ರೊಬೋಟಿಕ್ಸ್ ಅಥವಾ ಮೆಕಾಟ್ರಾನಿಕ್ಸ್ಗಳನ್ನು ಬಳಸಬಹುದು. ಪ್ರದರ್ಶನಗೊಂಡ ಟ್ಯಾಬ್ಲೋ ಅನ್ನು ಮರುವೀಕ್ಷಣೆಗೆ ನಿರ್ಧರಿಸಿದ ಸ್ಥಳದಲ್ಲಿ ಇಡಬೇಕು. ಸರಳ, ವರ್ಣಾತ್ಮಕವಾಗಿರಬೇಕು ಹಾಗೂ ಅನವಶ್ಯಕ ಅಂಕಿಅಂಶಗಳನ್ನು ಹೊಂದಿರಬಾರದು. ಐತಿಹಾಸಿಕ ಘಟನೆ, ಸಾಂಸ್ಕೃತಿಕ, ಪೌರಾಣಿಕ, ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಪರಿಸರ ಸಂಬಂಧಿತ ವಿಷಯಗಳನ್ನು ಹೊಂದಿರಬಹುದು. ಡೇರ್ ಡೆವಿಲ್ ಬೈಕ್ ಸ್ಟಂಟ್ ಪರೇಡ್ನ ಇನ್ನೊಂದು ಆಕರ್ಷಣೆ. ವಿಶೇಷ ತರಬೇತಿ ಪಡೆದಿರುವಂತಹ CRPFನ ಪರ್ಸನೆಲ್ಸ್ ಈ ಪ್ರದರ್ಶನ ನೀಡುತ್ತಾರೆ.
ರಫೇಲ್, ಜಾಗ್ವರ್, MiG-21, MiG-29Kಗಳಂತಹ ಏರ್ಕ್ರಾಫ್ಟ್ಗಳು ಫ್ಲೈಪಾಸ್ಟ್ನಲ್ಲಿ ಭಾಗವಹಿಸುತ್ತದೆ. ಆಕಾಶದಾದ್ಯಂತ ಹಾರಾಡಿ ವಿವಿಧ ಆಕೃತಿಗಳನ್ನು ನಿರ್ಮಿಸುವ ಈ ಲೋಹದ ಹಕ್ಕಿಗಳನ್ನು ನೋಡುವುದೇ ಕಣ್ಣಿಗೆ ಸೊಬಗು. ಮಂಜಿನಿಂದ ಮುಸುಕಿರುವ ದಿಲ್ಲಿಯ ವಾತಾವರಣದಲ್ಲಿ ಕಣ್ಣು ಮುಚ್ಚಾಲೆ ಆಡುತ್ತಾ ಲೋಹದ ಹಕ್ಕಿಗಳು ಪ್ರದರ್ಶನ ನೀಡುತ್ತವೆ. ಗಣರಾಜ್ಯೋತ್ಸವ ಆಚರಣೆಯಲ್ಲಿನ ಮುಖ್ಯ ಬದಲಾವಣೆಗಳೆಂದರೆ 2022ರಿಂದ ಗಾಂಧೀಜಿಯವರ ನೆಚ್ಚಿನ ಹಾಡು ಅಬೈಡ್ ವಿತ್ ಮೀಯ ಬದಲಾಗಿ ಹಿಂದಿ ಕವಿ ಪ್ರದೀಪ್ ಬರೆದಿರುವಂತಹ ಎ ಮೇರೆ ವತನ್ ಕೆ ಲೋಗೋ ಹಾಡನ್ನು ಹಾಡಲು ನಿರ್ಧರಿಸಲಾಯಿತು. ಹಾಗೂ 1950ರಿಂದ 54ರ ತನಕ ಗಣರಾಜ್ಯೋತ್ಸವ ಪರೇಡ್ ನ್ಯಾಷನಲ್ ಸ್ಟೇಡಿಯಂ ಅಥವಾ ಇರ್ವಿನ್ ಸ್ಟೇಡಿಯಂ, ಇಂದಿನ ಹೆಸರು ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂನಲ್ಲಿ ನಡೆಸುತ್ತಿದ್ದರು. ಗಣರಾಜ್ಯೋತ್ಸವ ನೋಡಲು ಇಷ್ಟಪಡುವವರಿಗೆ ಗ್ಯಾಲರಿಗಳನ್ನು ಪ್ರತಿ ವರ್ಷ ನಿರ್ಮಿಸಲಾಗುತ್ತದೆ. ಟಿಕೆಟ್ ಬೆಲೆ ₹20ರಿಂದ ₹500ರ ತನಕ ಇದೆ. ಭಾಗವಹಿಸಲು ಇಷ್ಟಪಡುವವರು www.amantran.mod.gov.in ನಲ್ಲಿ ಆನ್ಲೈನ್ ಟಿಕೆಟ್ ಪಡೆಯಬಹುದು. ಹಾಗೂ ಜನವರಿ 10ರಿಂದ 25ರ ತನಕ ದಿಲ್ಲಿಯಲ್ಲಿನ ಕೆಲ ಸ್ಥಳಗಳಲ್ಲಿ ತೆರೆದಿರುವಂತಹ ವಿಶೇಷ ಕೌಂಟರ್ನಲ್ಲಿ ಟಿಕೆಟ್ ಪಡೆಯಬಹುದು. ಸ್ಥಳಕ್ಕೆ ತೆರಳುವ ಮುನ್ನ ಸೆಕ್ಯೂರಿಟಿಗೋಸ್ಕರ ಕೊಟ್ಟಿರುವ ವಿಶೇಷ ಸೂಚನೆ ಹಾಗೂ ನಿಯಮಗಳನ್ನು ತಿಳಿದುಕೊಳ್ಳುವುದು ಸೂಕ್ತ. 75ನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆಯ ಥೀಮ್ ಇಂಡಿಯಾ ಮದರ್ ಆಫ್ ಡೆಮೋಕ್ರಸಿ ಮತ್ತು ವಿಕಸಿತ್ ಭಾರತ್. ಡಿಫೆನ್ಸ್ ಫೋರ್ಸಿನ ಪೂರ್ತಿ 2 ಮಹಿಳಾ ಕಾಂಟಿಂಜೆಂಟ್ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸುವುದು ಈ ವರ್ಷದ ವಿಶೇಷತೆ. ದೇಶದೆಲ್ಲೆಡೆ ಆಚರಿಸುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸೋಣ. ಮುಖ್ಯವಾಗಿ ದೂರದರ್ಶನದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ನೋಡಿ ದೇಶದ ಶಕ್ತಿ, ಸಂಸ್ಕೃತಿ, ನಮ್ಮ ದೇಶದ ವಿವಿಧತೆ, ಏಕತೆಯ ಬಗ್ಗೆ ಮೊದಲಿಗಿಂತಲೂ ಹೆಚ್ಚು ಹೆಮ್ಮೆ ಪಡೋಣ.